ಮಸ್ತಾಗಿರುತ್ತೆ. ನೀವು ನಮ್ಮ ಚಕ್ಕ ಸಂಗ ನೋಡಿ, ಪಿಕಪ್ ಬಂದು 3.1 ಕಿಲೋಮೀಟರ್. ನಿಮ್ಗೆ ಕಾಣ್ತಿದೆಯಾ? ಆ ಥರ 3.1 ಕಿಲೋಮೀಟರ್ ಕೊಟ್ಟರೆ ನಮಗೆ ಲಾಸು. ಆ ಟೈಮಲ್ಲಿ ನಾವು ಹೋಗಲೇಬಾರ್ದು. ಫಸ್ಟ್ ಆರ್ಡ್ರ್ ಬಂದು ನಾವು ಪೋರ್ಟ್ರಲ್ಲಿ ತೊಗೊಂಡಿದ್ದೀವಿ. ಪೋರ್ಟ್ರಲ್ಲಿ ಎಲ್ಲಿ ಬಿದ್ದಿದೆ ಅಂತಂದರೆ ಇಲ್ಲಿಂದ ಅಲ್ಲಿ HSR ವೇಟ್ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಏನೋ ನನಗೆ ಗೊತ್ತಿಲ್ಲ, ಅದು ಸೆಕ್ಟರ್ ಅಂತಾರೆ, ಸೊ ಅದು ಗೊತ್ತಿಲ್ಲ. ಪಿಕಪ್ ಲೊಕೇಶನ್ ಬಂದು 650 ಮೀಟರ್ಸು ಆ್ಯಂಡ್ ಡ್ರಾಪ್ ಬಂದು 5 ಕಿಲೋಮೀಟರ್ಸ್ ಏನೋ ಇದೆ. ಉಳಿದಿದ್ದು ನಮಗೆ ಕೊಡ್ತಾನೆ. ಸೊ ಅದ್ರ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬರ್ಬೋದು ಅಂತ. ಪರವಾಗಿಲ್ಲ, ಆಯಿತು, ಬೆಳಗ್ಗೆಲ್ಲ ಟ್ರಾಫಿಕ್ ಕಮ್ಮಿ ಇರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಿಮ್ಮ ಮುಖ ಮುಚ್ಚ ನಾಯಿ ಹೆಂಗೆ ಗೊತ್ತು ನೋಡಿ. ನನಗೆ ಬಾಯಿಗೆ ಬಂತು. ಏನು ಹೇಳ್ತಿದ್ದೆ? ಅನ್ನೋ ನಂಬಿಕೆಯಲ್ಲಿ ಹೋಗೋಣ, ಮತ್ತೆ ಬೇಗ ಬಂದುಬಿಡೋಣ. ಯಾಕಂದರೆ ಬೆಳಗ್ಗೆ ಸ್ಟಾರ್ಟ್ ಆಯ್ತಾಯಿತ್ತು ಅಂದ್ಕೊಳ್ಳಿ, HSR ಲೆವೆಟೆಲ್ಲ ಕಾರ್ ಇಡೋದಕ್ಕಾಗಲ್ಲ, ಗಾಡಿಯೆಲ್ಲ ಹೆಂಗೆ ತೊಗೊಂಡೋಯ್ತೀವಿ ನಮಗೆ ಗೊತ್ತಾಗಲ್ಲ. ಸೊ ಬೇಗ ಬಂದುಬಿಡ್ಬೇಕು ರಿಟರ್ನ್ BTMಗೆ. ಸೊ BTMಲ್ಲಿ ಇಲ್ಲಿಂದ ಏನಿದೆ ಮಾಡ್ಕೋಬೇಕು. ಎಷ್ಟು 11:30ವರೆಗೂ ಟೈಮ್ ಇರುತ್ತೆ ನಮ್ಗೆ, 7:30ಇಂದ ಏನಾಗುತ್ತೋ. ಬಟ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ. ಆರ್ಡ್ರೆಲ್ಲ ಬರೀ ಮೆಜೆಸ್ಟಿಕ್ಗಳಿಗೆ ಬೀಳ್ತಾಯಿತ್ತಾ. ಸರಿ ಆಯ್ತು, ಬೇಡ ಮೆಜೆಸ್ಟಿಕ್ ಸುಮ್ಮನೆ ಹೋದ್ವಿ ಅಂದ್ಕೊಳ್ಳಿ, ಮತ್ತೆ ಅಲ್ಲಿಂದ ಬರೋದು ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ತೊಗೊಂಡೇ ಇಲ್ವೇ.